ಪ್ರಶ್ನೆ 1. ಪರಿಭ್ರಮಣ ಅವಧಿಯ ಆಧಾರದ ಮೇಲೆ ಗ್ರಹಗಳು ಯಾವುವು? ಉತ್ತರ: ಅತ್ಯಂತ ಕಡಿಮೆ ಪರಿಭ್ರಮಣ ಅವಧಿ ಬುಧ ಗ್ರಹ. ಅತ್ಯಂತ ದೊಡ್ಡ ಪರಿಭ್ರಮಣ ಅವಧಿ ಶುಕ್ರ ಗ್ರಹ. ಪ್ರಶ್ನೆ 2. ಅತ್ಯಂತ ಕಡಿಮೆ ಭ್ರಮಣಾವಧಿಯನ್ನು ಹೊಂದಿರುವ ಗ್ರಹ ಯಾವುದು? ಉತ್ತರ: ಗುರು ಗ್ರಹ. ಪ್ರಶ್ನೆ 3. ಯಾವ ಗ್ರಹಗಳು ಹಿಮ್ಮುಖ ಚಲನೆಯನ್ನು ರಿಟ್ರೋಗ್ರೈಡ್ ಮೋಷನ್ ಹೊಂದಿವೆ? ಉತ್ತರ: ಯುರೇನಸ್ ಮತ್ತು ಶುಕ್ರ. ಪ್ರಶ್ನೆ 4. ಯಾವ ಗ್ರಹಗಳು ಯಾವುದೇ ಉಪಗ್ರಹಗಳನ್ನು ಹೊಂದಿಲ್ಲ? ಉತ್ತರ: ಬುಧ ಮತ್ತು ಶುಕ್ರ. ಪ್ರಶ್ನೆ 5. ಸೌರವ್ಯೂಹದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಉಪಗ್ರಹಗಳು ಯಾವುವು? ಉತ್ತರ: ಅತಿ ದೊಡ್ಡ ಉಪಗ್ರಹ ಗ್ಯಾನಿಮೇಡ್, ಗುರು ಗ್ರಹಕ್ಕೆ ಸೇರಿದ್ದು. ಅತಿ ಚಿಕ್ಕ ಉಪಗ್ರಹ ಡೀಮೋಸ್, ಮಂಗಳ ಗ್ರಹಕ್ಕೆ ಸೇರಿದ್ದು. ಪ್ರಶ್ನೆ 6. ಕ್ಷುದ್ರಗ್ರಹಗಳು ಆಸ್ಟೆರಾಯ್ಡ್ಸ್ ಯಾವ ಗ್ರಹಗಳ ನಡುವೆ ಇವೆ? ಉತ್ತರ: ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಇವೆ. ಪ್ರಶ್ನೆ 7. ಧೂಮಕೇತುಗಳು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸುತ್ತವೆ? ಉತ್ತರ: 75 ವರ್ಷಗಳಿಗೊಮ್ಮೆ. ಕನ್ನಡ ರಸಪ್ರಶ್ನೆಗಳಿಗಾಗಿ ಪ್ಲೀಸ್ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮತ್ತು ಫಾಲೋ ಮಾಡಿ.